ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲ್. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಪೂರ್ವ ಓರಿಯಂಟ್ ಗ್ರ್ಯಾಂಡ್ ಅಪ್ಕಮಿಂಗ್ ಪ್ರಾಜೆಕ್ಟು. ಸೆಂಟ್ರಲ್ ಬ್ಯಾಂಗ್ಳೂರ್ ಲೊಕೇಶನ್ ಇದು. ಈ ರೋಡು ಬಂದು ಲಾಲ್ಬಾಗು ಮೈನ್ ರೋಡ್ ಇದು. ಲಾಲ್ಬಾಗ್ ರೋಡಿದಲ್ಲಿ ಜಸ್ಟ್ ಎಂಟ್ರೆನ್ಸಲ್ಲೇ ಬರುತ್ತೆ ಇದು ಈ ಪ್ರಾಪರ್ಟಿ. ಪೂರ್ವ ಓರಿಯಂಟ್ ಗ್ರ್ಯಾಂಡ್ ಮೇನ್ ಎಂಟ್ರೆನ್ಸ್ ಇದು ಪ್ರಾಪರ್ಟಿಗೆ. ಪೂರ್ವ ಓರಿಯಂಟ್ ಗ್ರ್ಯಾಂಡ್ ಏನು ಪ್ರಾಪರ್ಟಿ ನೋಡಿದ್ದೀರಾ, ಇದು G+25th ಫ್ಲೋರ್ ಬರುತ್ತೆ ಪ್ರಾಪರ್ಟಿ. ಪೂರ್ವ ಓರಿಯಂಟ್ ಗ್ರ್ಯಾಂಡ್ ಇದು ರೋಡ್ ಇದು ಒಳಗಡೆ. ಇದು ಕಾರ್ ಪಾರ್ಕಿಂಗ್ ಒಳಗಡೆ ಹೋಗೋ ರೋಡ್ ಇದು. ಇದಿನ್ನೂ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಇದು. ಪೂರ್ವ ಓರಿಯಂಟ್ ಗ್ರ್ಯಾಂಡ್ ಸ್ಕೇಲ್ ಮಾಡೆಲ್ ಇದು. ಸ್ಕೇಲ್ ಮಾಡೆಲ್ ಏನು ನೋಡ್ತಾ ಇದ್ದೀರಾ, ಈ ಪ್ರಾಪರ್ಟಿ ಟೋಟಲ್ ಲ್ಯಾಂಡ್ ಏರಿಯಾ ಬಂದು 1.115 acres ಲ್ಯಾಂಡ್ ಏರಿಯಾ ಬರುತ್ತೆ. ಕೆಳಗಡೆ ಗಾರ್ಡನ್ ಎಲ್ಲ ಮಾಡಿದ್ದಾರೆ ಗ್ರೌಂಡ್ ಲೆವೆಲಲ್ಲಿ. ಅಮ್ಯುನಿಟೀಸು ಇದೆ ಗ್ರೌಂಡ್ ಲೆವೆಲಲ್ಲಿ. ಬಿಲ್ಡಿಂಗ್ ಎಲಿವೇಶನ್ನು ಈ ಥರ ಬರುತ್ತೆ ಅಂತ ಈ ಪ್ರಾಜೆಕ್ಟಲ್ಲಿ. ಪೂರ್ವ ಓರಿಯಂಟ್ ಗ್ರ್ಯಾಂಡಲ್ಲಿ 3 ಲಿಫ್ಟ್ ಬರುತ್ತೆ. 2 ಪ್ಯಾಸೆಂಜರ್ ಲಿಫ್ಟ್ ಇದೆ, 1 ಸರ್ವಿಸ್ ಲಿಫ್ಟ್ ಇದೆ. 1 ಫ್ಲೋರ್ಗೆ 4 ಫ್ಲ್ಯಾಟ್ ಬರುತ್ತೆ ಈ ಪ್ರಾಜೆಕ್ಟಲ್ಲಿ. ಈಗ ನಾನು 4 BHK 3320 ಸ್ಕ್ವೇರ್ ಫೀಟ್ ಏರಿಯಾ ಬರುತ್ತೆ. ನಾರ್ತ್ ಈಸ್ಟ್ ಡೋರ್ ಇದು. 4 BHK ಫ್ಲ್ಯಾಟ್ ಇದು ವಿತ್ ಸರ್ವೆಂಟ್ ರೂಮ್ ಇದೆ. ಇದು ಫ್ಲ್ಯಾಟು ಮೈನ್ ಎಂಟ್ರೆನ್ಸ್ ಇದು. ಮೈನ್ ಎಂಟ್ರೆನ್ಸ್ ಡೋರ್ ಬಂದು ನಾರ್ತ್ ಈಸ್ಟ್ ಡೋರ್ ಬರುತ್ತೆ ಈ ಪ್ರಾಜೆಕ್ಟಲ್ಲಿ, ಈ ಫ್ಲ್ಯಾಟು. ಮೈನ್ ಎಂಟ್ರೆನ್ಸಿಂದ ಒಳಗಡೆ ಬಂದರೆ, ಎಂಟ್ರೆನ್ಸ್ ಒಳಗಡೆ ಬರ್ತಿದ್ದಂಗೆ ನಿಮಗೆ ಡೈನಿಂಗ್ ಏರಿಯಾ ಇದೆ. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಲಿವಿಂಗ್ ಏರಿಯಾ ಬರುತ್ತೆ. ಲಿವಿಂಗ್ ಏರಿಯಾ ಪಕ್ಕದಲ್ಲಿ ಯೂಜ್ ಬಾಲ್ಕನಿ ಇದೆ. ಸೊ ಬಾಲ್ಕನಿ ಸೈಜೆಲ್ಲ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ. ಬಾಲ್ಕನಿಯಿಂದ ನಿಮಗೆ ಲಿವಿಂಗ್ ಏರಿಯಾ, ಡೈನಿಂಗ್ ಹಾಲ್ ಕಾಣುತ್ತೆ. ಲಿವಿಂಗ್ ಏರಿಯಾ, ಡೈನಿಂಗ್ ಹಾಲ್ ಏರಿಯಾ. ಡೈನಿಂಗ್ ಹಾಲ್ ಈ ಕಡೆ ಬಂದರೆ ಕಿಚನ್ ಏರಿಯಾ ಇದೆ. ಇಲ್ಲಿ ಕಿಚನ್ ನೋಡ್ಬೋದು ನೀವು. ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ಏರಿಯಾ ಇದೆ. ಕಿಚನ್ನಿಂದ ಬಂದರೆ ಕಿಚನ್ ಪಕ್ಕದಲ್ಲಿ ಸರ್ವೆಂಟ್ ರೂಮ್ ಇದೆ. ಸರ್ವೆಂಟ್ ರೂಮ್ ಪಕ್ಕದಲ್ಲಿ ಸರ್ವೆಂಟು ಟಾಯ್ಲೆಟ್ ಅಟ್ಯಾಚ್ ಇದೆ. ಸರ್ವೆಂಟ್ ರೂಮಿಂದ ಕಿಚನ್ಗೆ ಒಂದು ಡೋರ್ ಇದೆ, ಪ್ರೈವೇಟ್ ಡೋರ್ ಇದೆ. ಸಪೋಸ್ ನೀವೇನಾದರೂ ಆಚೆ ಹೋದಾಗ ಸರ್ವೆಂಟು ಸಪ್ರೇಟಾಗಿ ರೂಮಲ್ಲೇ ಇರ್ಬೋದು, ಆ ಥರ ಆಪ್ಷನ್ ಇದೆ ಇಲ್ಲಿ. ಹಾಗೆ ಸರ್ವೆಂಟಿಗೆ ಸಪ್ರೇಟು ಡೋರ್ ಇದೆ. ಮೈನ್ ಡೋರ್ ಪಕ್ಕದಲ್ಲಿ ಸರ್ವೆಂಟ್ ರೂಮ್ಗೆ ಸಪ್ರೇಟು ಡೋರ್ ಬರುತ್ತೆ. ಕಿಚನ್ನಿಂದ ಈ ಕಡೆ, ಕಿಚನ್ನಿಂದ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ, ಅಟ್ಯಾಚು ಬೆಡ್ರೂಮ್. ಕಿಚನ್ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಇದೆ ವಿತ್ ಬಾಲ್ಕನಿ ಬರುತ್ತೆ ನೋಡಿ. ಇದೆಲ್ಲ ವುಡನ್ ಫ್ಲೋರಿಂಗ್ ಇದೆ. ಯೂಜ್ ಸ್ಪೇಸ್ ಬೆಡ್ರೂಮ್ ಇದು. ಬೆಡ್ರೂಮ್ಗೆ ಅಟ್ಯಾಚ್ ಬಾಲ್ಕನಿ ಇದೆ. ಈ ರೂಮಿಂದ ಈ ಕಡೆ ಬಂದರೆ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಬರುತ್ತೆ. ಇನ್ನೊಂದು ಬೆಡ್ರೂಮು ಅಷ್ಟೇ ವುಡನ್ ಫ್ಲೋರಿಂಗ್ ಇದೆ. ಬೆಡ್ರೂಮ್ ನೋಡ್ಬೋದು. ಬೆಡ್ರೂಮ್ಗೂ ಹಾಗೆ ಅಟ್ಯಾಚ್ ಇದೆ. ಸಪ್ರೇಟಾಗಿ ಗ್ಲಾಸ್ ಪಾರ್ಟೇಷನ್ ಇದೆ ಅಟ್ಯಾಚ್ ವಾಶ್ರೂಮಲ್ಲಿ. 2 ರೂಮ್ಗೆ ಒಂದೇ ಬಾಲ್ಕನಿ ಬರುತ್ತೆ.
ಸೊ 2 ಬಾಲ್ಕನಿ ಬಂದು ಸಪ್ರೇಟಾಗಿ ದೂರ ದೂರ ಬರುತ್ತೆ. ಬಟ್ ಒಂದೇ ಬಾಲ್ಕನಿ 2 ರೂಮ್ಗೆ 1 ಬಾಲ್ಕನಿ ಬರುತ್ತೆ, ದೊಡ್ಡ ಬಾಲ್ಕನಿ ಬರುತ್ತೆ. ಸೊ ಬಾಲ್ಕನಿ ಸೈಜೆಲ್ಲ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ. ಹಾಗೆ ಈ ರೂಮಿಂದ ಹಾಗೆ ಇನ್ನೊಂದು ಆ ಕಡೆ ಕಿಚನ್ ಪಕ್ಕದಲ್ಲಿ 2 ರೂಮ್ ಬರುತ್ತೆ. ತಿರ್ಗಾ ಸಪ್ರೇಟಾಗಿ ಆ ಕಡೆ 2 ರೂಮ್ ಬರುತ್ತೆ ನಿಮಗೆ. 2 ರೂಮ್ ಮಧ್ಯದಲ್ಲಿ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ವುಡನ್ ಫ್ಲೋರಿಂಗ್ ಇದೆ, ಅಟ್ಯಾಚ್ ವಾಶ್ರೂಮ್ ಇದೆ. ಹಾಗೆ ಒಂದು ಬಾಲ್ಕನಿ ಕೂಡ ಅಟ್ಯಾಚ್ ಬರುತ್ತೆ. 2 ರೂಮ್ ಮಧ್ಯದಲ್ಲಿ ಒಂದು ವಾಶ್ರೂಮ್ ಇದೆ ಅಂತ ಹೇಳಿದೆ. ಆ ಕಡೆ ಒಂದು ರೂಮ್ ಇದೆ, ಈ ಕಡೆ ಒಂದು ರೂಮ್ ಬರುತ್ತೆ. ಇದು ಅಷ್ಟೇ ವುಡನ್ ಫ್ಲೋರಿಂಗ್ ಇದೆ. ಒಳಗಡೆ ಬಂದರೆ ರೈಟ್ ಸೈಡು ವಾರ್ಡ್ರೂಫ್ ಬರುತ್ತೆ, ಲೆಫ್ಟ್ ಸೈಡು ವಾರ್ಡ್ರೂಫ್ ಬರುತ್ತೆ. ವಾರ್ಡ್ರೂಫ್ ಮಧ್ಯದಲ್ಲಿ ವಾಶ್ರೂಮ್ ಇದೆ. ವಾರ್ಡ್ರೂಫು ವಾಶ್ರೂಮು ಸಪ್ರೇಟ್ ಆಗಿದೆ. ಸೊ ಮಾಸ್ಟರ್ ಬೆಡ್ರೂಮ್ಗೆ ಒಳಗಡೆ ಬಂದರೆ ಸಪ್ರೇಟು ಸ್ಪೇಷಿಯಸ್ ಆಗಿದೆ ಮಾಸ್ಟರ್ ಬೆಡ್ರೂಮ್ ಇದೆ. ಪೂರ್ವ ಓರಿಯೆಂಟ್ ಗ್ರ್ಯಾಂಡ್ ಪ್ರಾಜೆಕ್ಟು ನಿಮಗೆ ಪೊಸಿಷನ್ ಬಂದು 2027 ಜೂನ್ ಮಂತಲ್ಲಿ ಪೊಸಿಷನ್ ಸಿಗುತ್ತೆ. G+25th ಫ್ಲೋರಲ್ಲಿ ಬರುತ್ತೆ ಈ ಪ್ರಾಜೆಕ್ಟು. 3 BHK 4 BHK ಫ್ಲ್ಯಾಟು ಈ ಪ್ರಾಜೆಕ್ಟಲ್ಲಿ ಬರ್ತಾ ಇದೆ. ಇದು ಟೋಟಲ್ಲು ನಂಬರ್ ಆಫ್ ಯೂನಿಟ್ ಬಂದು 97 ಫ್ಲ್ಯಾಟ್ಸ್ ಬರುತ್ತೆ ಈ ಪ್ರಾಜೆಕ್ಟಲ್ಲಿ. 3 BHK ಈ ಪ್ರಾಜೆಕ್ಟಲ್ಲಿ ಬಂದು 2339 ಸ್ಕ್ವೇರ್ ಫೀಟ್ ಏರಿಯಾ ಬರುತ್ತೆ. ಪ್ರೈಸ್ ಸ್ಟಾರ್ಟ್ ಆಗೋದು 5 crores ಪ್ರೈಸ್ ಸ್ಟಾರ್ಟ್ ಆಗುತ್ತೆ. 4 BHK 3320 ಸ್ಕ್ವೇರ್ ಫೀಟ್ ಏರಿಯಾ ಬರುತ್ತೆ. ಪ್ರೈಸ್ ಸ್ಟಾರ್ಟ್ ಆಗೋದು 9 crores ಈ ಪ್ರಾಜೆಕ್ಟಲ್ಲಿ ಸ್ಟಾರ್ಟ್ ಆಗುತ್ತೆ. ಒಂದು ಫ್ಲೋರಲ್ಲಿ 4 ಯೂನಿಟ್ ಮಾತ್ರ ಈ ಪ್ರಾಜೆಕ್ಟಲ್ಲಿ ಬರ್ತಾ ಇದೆ ಫ್ಲ್ಯಾಟು. ಸೊ ಟೋಟಲ್ ಇದು ಓನ್ಲಿ 1 tower ಪ್ರಾಜೆಕ್ಟ್ ಇದು.